resolutions Pandit Jawaharlal Nehru sir, Keshav Prasad. ಕನ್ನಡ ಸ್ವಲ್ಪ ಮರ್ತೋಗಿದೆ. ಮಾನ್ಯ ಸಭಾಪತಿಗಳೇ, ಇನ್ನು 8 ಕರ್ನಾಟಕ ಜನ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ 8 ಜನ ಇದ್ದೀರಿ. ಆದಷ್ಟು ಕಡಿಮೆ ಮಾತಾಡಿ ಊಟಕ್ಕೆ ಹೋಗಿದ್ದು ಮೊದಲು ನೋಡಿ. ನೀವು ಮಾತಾಡ್ತೇವೆ ನಾನು ಅಡ್ಡ ಬರೋದಿಲ್ಲ. ಇಲ್ಲ ಇದನ್ನ ಮುಗಿಸಿ ಹೋಗೋದು. ಇಲ್ಲ ಬಿಲ್ ಮುಗಿಸಿ ಹೋಗೋದು. ಬಿಲ್ ಇದ್ದಾಗ ಹೆಂಗೆ ಹೋಗ್ತೀರಿ ನೋಡು ಊಟ. ನಾವೇನು ಮಾಡೋದು ಬೇಡ. ನಮ್ಮ ಕಾಳಜಿ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ನಾವು ಮಾಡ್ಕೊಳ್ಳಿ. ನಮ್ಮ ಕಾಳಜಿ ಮಾಡೋದು ಭಾಳ ಅಂದ್ರೆ ಸರಿ ಮಾತಾಡ. ಮಾನ್ಯ ಸಭಾಪತಿಗಳೇ, ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ನಾನು ವಿರೋಧಿಸ್ತಾ ಇದ್ದೇನೆ. ಇದನ್ನ ಅದೇ ರೀ ಪಾಳೆ ಪ್ರಕಾರ ಕರಿತೀನಿ, ಬರ್ಕೊಂಡಿನಿ. ಕೈ ಎತ್ತಿರಿ, ಬರ್ಕೊಂಡಿನಿ. ಪಾಳೆ ಪ್ರಕಾರ ಕರೆಗತ್ತೀನಿ. ಆ ಕಡೆ ಒಬ್ರು ನೀ ಕಡೆ ಒಬ್ರು. ನೀ ಹೇಳೇ ಇಲ್ಲ, ನೀ ಕೈ ಎತ್ತೇ ಇಲ್ಲ. ನೀವು ಮಾತಾಡ್ತಾರೆ ಕೊಟ್ಟಿನಿ. ಯಾಕೆ ಮಾತಾಡ್ತೀರಿ ನೋಡಿ. ನಿಮ್ಗೆ ಯಾಕೆ ಬೇಕು? ನಿಮಗೆ ಯಾವ್ದಕ್ಕೆ ಬೇಕು? ಇದು ಈ ಬಿಲ್ ಇದ್ದನ್ನು ನಡು ಬಿಟ್ಟು ಹೋಗಾಗ ಅಲ್ಲ. ಸರ್ವೇ ಜನ ಸುಖಿನೋ ಭವಂತು. ಆಯ್ತು, ನಂದೇ ನಮ್ಮ ಕಾಳಜಿ ಮಾಡಿ. ಅಲ್ಲ, ಸರ್ವೇ ಜನ ಸುಖಿನೋ ಭವಂತು ಸಭಾಪತಿಗಳೇ. ಎಲ್ಲ ಗೊತ್ತಾಗತ್ತೆ ನನಗೆ. ನಾನು 45 ವರ್ಷ ಇದ್ದ ಉದ್ಯೋಗ ಮಾಡಿದ್ದೀನಿ. ಸ್ವಲ್ಪ ಬಿಟ್ರೆ ಒಳ್ಳೇದು. ಕೂಡಿ ನಿಮಗೆ ಇನ್ನಷ್ಟು ಗೊತ್ತಾಗ್ತಿದೆ. ಕೂತ್ಕೊಳ್ಳಿ, ನೀವು ಮಾತಾಡಿ. ನೀವು ನಾ ಯಾರನ್ನು ಬಿಡುದಿಲ್ಲ. ಎಲ್ಲರೂ ಮಾತಾಡೋ ಮಟ್ಟ ಕೂತ್ಕೊಳ್ಳಿ. ಆಯ್ತು, ಬರ್ಕೊಳ್ತೀನಿ ಹೆಸರು. ಈಗ ಬರ್ಕೊಳ್ತೀನಿ. ಆಯ್ತು. ಮಾನ್ಯ ಗೃಹ ಸಚಿವರು ಈ ಬಿಲ್ಲನ್ನು ತರುವಾಗ ಹಲವಾರು ಸಂಗತಿಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇದನ್ನು ನಾನು ಆರ್ಟಿಕಲ್ 19(1) ಏನಿದೆ, 19(1) ಮತ್ತು 19(1)(a). 19(1) ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸಮಸ್ತ ಜನತೆಗೆ ಕೊಡುತ್ತೆ. ಹಾಗಾಗಿ ಇದು 19(1) ತುಂಬ ಸಂಗತಿಗಳನ್ನು ನಮಗೆ ಕೊಟ್ಟಿದೆ ಕಾನ್ಸ್ಟಿಟ್ಯೂಷನ್ನು. ಅದರಲ್ಲಿ 19(1) ಸಮಸ್ತ ನಾಗರಿಕರಿಗೂ ಅಂತ ಹೇಳುತ್ತೆ. 2ನೇದರಲ್ಲಿ ವಾಕ್ ಸ್ವಾತಂತ್ರ್ಯ ಹಾಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಇದು ಮೂಲಭೂತ ಹಕ್ಕು. ಇದು ಎಲ್ಲರನ್ನೂ ಒಳಗೊಂಡಂತೆ ಇದೆ. ಅಂದರೆ ಇದರಲ್ಲಿ ಮಾತನಾಡುವ, ಬರೆಯುವ, ದೃಶ್ಯ ಮಾಧ್ಯಮದ, ಸಂವಹನದ ಸ್ವಾತಂತ್ರ್ಯವನ್ನು ನಮಗೆಲ್ಲ ಕೊಟ್ಟಿದೆ. ಅದು 19(2) ಒಳಗಡೆನೇ ಇದೆ, ನಾನು ಒಪ್ಕೊಳ್ತೀನಿ. ಅದರಲ್ಲಿ ಏನು ಹೇಳುತ್ತೆ ಅಂದರೆ, ಮಾತನಾಡುವಾಗ ನಮ್ಮವರೊಬ್ರು ಹೇಳಿದ್ರು ನಿರ್ಬಂಧನೆಗಳಿಗಿಂತ ಮುಂಚೆ ಒಂದು ಪದ ಇದೆ, ವಿವೇಕಯುಕ್ತ ನಿರ್ಬಂಧನೆಗಳು. ಈ ಕಾನೂನು ವಿವೇಕಯುಕ್ತ ನಿರ್ಬಂಧನೆಗಳನ್ನು ಪಾಸ್ ಮಾಡುತ್ತಾ ಅನ್ನುವಂಥದ್ದೇ ಲಿಟ್ಮಸ್ ಟೆಸ್ಟ್. ಇದು ಸುಪ್ರೀಂ ಕೋರ್ಟು ತನ್ನ ಎಲ್ಲದರಲ್ಲೂ ಕೂಡ 19(2)ನ್ನ 19(1)ರಲ್ಲಿರುವಂಥ ಸ್ವಾತಂತ್ರ್ಯವನ್ನು ವಿವೇಕಯುಕ್ತವಾದಂತಹ ನಿರ್ಬಂಧನೆಗಳಿದೆಯೋ ಇಲ್ವೋ ಅನ್ನುವಂಥದ್ದನ್ನೇ ಪರೀಕ್ಷೆ ಮಾಡುವಂಥದ್ದು. ಅದನ್ನ ಇಟ್ಕೊಂಡೇ ನಾವು ಇದನ್ನು ಮಾಡಬೇಕಾಗಿದೆ. ಇದರಲ್ಲಿ ಈ ಕಾನೂನಿನಲ್ಲಿ ಸಂವಹನ ಎಂಬುದು ಸಾರ್ವಜನಿಕ ದೃಷ್ಟಿಗೆ ಬೀಳುವ, ಇದರಲ್ಲಿ ಮೌಖಿಕ, ಮುದ್ರಣ, ಪ್ರಕಟಣೆ, ವಿದ್ಯುನ್ಮಾನ ಎಲ್ಲವನ್ನೂ ಹೇಳಿದ್ದಾರೆ. ಇದು ಅಂದರೆ ನಾನು ಹೇಳುವಂಥದ್ದು, ನಮಗೆ ಕೊಟ್ಟಿರುವಂತಹ ಸ್ವಾತಂತ್ರ್ಯ ಹೇಗಿದೆ ಅಂತ ಅಂದರೆ, ನಾವು ಮಾತನಾಡುವಾಗ ಇದನ್ನು ನಮ್ಮದೇ ಆದಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾನಾ ರೀತಿಯಲ್ಲಿ ಇದನ್ನು ವ್ಯಕ್ತಪಡಿಸ್ತೀವಿ. ನಾವು ಮೌಖಿಕವಾಗಿರಬಹುದು, ಮುದ್ರಣ ರೂಪದಲ್ಲಿರಬಹುದು, ಪ್ರಕಟಣೆಯ ರೂಪದಲ್ಲಿರಬಹುದು. ಹಾಗೇನೆ ವಿದ್ಯುನ್ಮಾನ ಯಂತ್ರಗಳನ್ನು ಬಳಸ್ತಾ ಈಗ ನಾವು ಸಂವಹನ ಕ್ಷೇತ್ರದಲ್ಲಿ ಏನು ಬೆಳೆದಿದ್ದೀರೋ ಇದನ್ನು ಉಪಯೋಗಿಸ್ಕೊಂಡು ನಾವು ಮಾಡುವಂಥವ್ರಿದ್ದೀವಿ. ಇದನ್ನು ನೀವು ಇನ್ನೂ ಒಂದು ಮುಂದಿನ ಕಾನೂನಿಗೆ ಹೋಗ್ತೀನಿ ನಾನು. ಇದರಲ್ಲಿ ಹೇಳ್ತಾರೆ ಸಂಘ ಮತ್ತು ಸಂಸ್ಥೆಗಳಿಂದ ಅಪರಾಧಗಳು. ಅಲ್ಲಿ ರಿಜಿಸ್ಟರ್ಡ್, ನಾನ್ ರಿಜಿಸ್ಟರ್ಡ್ ಎರಡೂ ತಗೊಂಡಿದ್ದಾರೆ. ಸಂಘ ಮತ್ತು ಸಂಸ್ಥೆಗಳು ನೋಂದಾಯಿತ ಅಥವಾ ನೋಂದಾಯಿತವಲ್ಲದ. ಇದರಲ್ಲಿ ಸಂಘದ ಒಬ್ಬ ವ್ಯಕ್ತಿ ಏನಾದರೂ ತಪ್ಪು ಮಾಡಿದ್ರೆ ಇಡೀ ಸಂಘದಲ್ಲಿ ಇರೋರು ತಪ್ಪು ಮಾಡ್ದಂಗಂತೆ. ನೋಡಿ, ಸಂಘ ಅಥವಾ ಸದರಿ ವ್ಯವಹಾರಗಳ ಪರಭಾರಿಯಲ್ಲಿ ಜವಾಬ್ದಾರನಾಗಿದ್ದ ಪ್ರತಿಯೊಬ್ಬ ವ್ಯಕ್ತಿ ಜೊತೆಗೆ ಅಂತಹ ಸಂಘ ಸಂಸ್ಥೆಯ ಅಪರಾಧಸ್ಥರು ತಪ್ಪಿತಸ್ಥರೆಂದು. ಅಂದರೆ ಎಂಥ ಟೆಕೋನಿಯನ್ ಇದು. ಸ್ವಲ್ಪ ನೀರು ಕೊಡಮ್ಮ ರಾಯ, ಸ್ವಲ್ಪ ನೀರು ಕೊಡಮ್ಮ. ಬಿಸ್ಲರಿನೇ ಸ್ವಾಮಿ, ಬೇರೆ ಏನೂ ಅಲ್ಲ. ಇರ್ಲಿ ಬಿಡಮ್ಮ. ಕೇಳಿಲ್ಲ, ಯಾಕೆ ಹೇಳ್ತೀವಿ? ಕೇಳಿದೆ, ಬಾಟ್ಲ್ ಎತ್ತುತ್ತಾ ಇದೆಯಲ್ಲ ಅಂತ ಅಂದ್ರೆ ಏನು ಅಂತ ಹೇಳೋಣ ಅಂತಂದೆ. ಹಾಗಾಗಿ
ಇಲ್ಲ ಬೆಳಗಾಂದೇ ಬಿಸ್ಲರಿ ನಮ್ಗಲ್ಲಿ ಊಟ ಮಾಡೋ ಕೊಡುವಂಥ ಬಿಸ್ಲರಿ ಬೇರೆ ಅಲ್ಲ, ಅಲ್ಲೇ ಕೊಟ್ಟಿರೋವಂಥದ್ದು. ನಾನು ಅಲ್ಲಿಂದಲೇ ತಂದಿರೋವಂಥದ್ದು, ಬೆಂಗಳೂರಿಂದ ತಂದಿಲ್ಲ ನಾನು. ಅಲ್ಲ, ನಾನು ಕೇಳಿದೆ, ಅಲ್ಲಿ ಹರಿಪ್ರಸಾದ್ ಅವ್ರು ರಿಯಾಕ್ಟ್ ಮಾಡಿದ್ರಲ್ಲ, ಅದಕ್ಕೆ ಉತ್ತರ ಕೊಡ್ಬೇಕಲ್ಲ ನಾನು. ಹಾಗಾಗಿ ಇಲ್ಲಿ ನಾನು ಹೇಳೋವಂಥದ್ದು ಇದು ಎಷ್ಟು ಸರಿ ಅನ್ನೋವಂಥದ್ದನ್ನ ವಿವರಣೆ ಕೊಡಬೇಕು ಮಾನ್ಯ ಇಲ್ಲೇ ಇಡ್ರಪ್ಪ ಗೃಹ ಸಚಿವರು. ಹಾಗಾಗಿ ಇದನ್ನ ನಾನು ಹೇಳೋವಂಥದ್ದು, ಇಲ್ಲಿ ಇವರು ಕಾನೂನನ್ನು ಮಾಡುವಾಗ ಪ್ರತಿಯೊಂದು ಶಬ್ದವನ್ನು ಯೋಚನೆ ಮಾಡಬೇಕಲ್ವಾ. ಎಲ್ಲದರಲ್ಲೂ ಕೂಡ ಆಂಬಿಗ್ಯುಟಿಯಿಂದ ತುಂಬಿದೆ. ಇದರಲ್ಲಿ ಏನು ಹೇಳಿದೆ, ಕಾನೂನು ಮತ್ತು ಸುವ್ಯವಸ್ಥೆ ಹೇಳುವಾಗ ಇದರಲ್ಲಿ ಹೇಳ್ತಾರೆ ಅವರು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಇದರಲ್ಲಿ ಅವರು ಅಗತ್ಯವೆಂದು ಭಾವಿಸಬಹುದಾದಂಥ ವಿಚಾರಣೆಯ ತರುವಾಯ ವಿಚಾರಣೆ ಮಾಡುವಂಥ ಅಧಿಕಾರ ಕೊಟ್ಟಿರುವಂಥದ್ದು ಯಾರ ಕೈಗೆ ಸ್ವಾಮಿ? ಕೊಟ್ಟಿರುವಂಥದ್ದು ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟು, ವಿಶೇಷ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟು ಅಥವಾ ಉಪ ಪೊಲೀಸ್ ವರಿಷ್ಠಾಧಿಕಾರಿ. ಇದನ್ನ ತಮ್ಮ ಓರ್ವ ವ್ಯಕ್ತಿಗಳ ಗುಂಪು ಅಧಿನಿಯಮದಡಿಯಿಂದ ಅಪರಾಧವನ್ನು ಮಾಡುವ ಸಂಭವವಿದೆ ಅಂದ್ರೆ ಅಪರಾಧ ಅವ್ರು ಮಾಡಿಲ್ಲ, ಇವ್ರಿಗೆ ವಿವೇಚನೆಗೆ ಬರುತ್ತೆ, ಸಂಭವ ಇದೆ ಮಾಡಬಹುದು ಅಂತ ಹೇಳಿ. ಅಥವಾ ಯಾವುದೇ ಅಪರಾಧವನ್ನು ಮಾಡುವುದಾಗಿ ಬೆದರಿಕೆಯೊಡ್ಡುವುದನ್ನು ನಂಬಲು ಕಾರಣವಿದ್ದರೆ, ಎಲ್ಲದರಲ್ಲೂ ಕೂಡ ಪ್ರಶ್ನಾರ್ಥಕ ಚಿಹ್ನೆಗಳು, ಯಾವುದೂ ಕೂಡ ಕ್ಲಾರಿಟಿ ಇಲ್ಲ ಇದರಲ್ಲಿ, ಎಲ್ಲವೂ ಕೂಡ ಆಂಬಿಗ್ಯುಟಿಯಿಂದ ಕೂಡಿದೆ. ಹಾಗಾಗಿ ಈ ಕಾನೂನು ಸುಪ್ರೀಂ ಕೋರ್ಟ್ ಹೇಳಿರೋ ಹಾಗೆ ಕಾನೂನಿನ ಲಿಟ್ಮಸ್ ಟೆಸ್ಟ್ ಅನ್ನ ಪಾಸ್ ಆಗುತ್ತಾ ಯೋಚನೆ ಮಾಡುವಂತ ಅವಶ್ಯಕತೆ ಇದೆ. ಹಾಗೇನೆ ಇವ್ರು ಹೇಳ್ತಾರೆ ಕಾಗ್ನಿಸಬಲ್ ಅಂಡ್ ನಾನ್ ಬೈಲಬಲ್. ಈ ಕಾಗ್ನಿಸಬಲ್ ಮತ್ತೆ ನಾನ್ ಬೈಲಬಲ್ನ ನಾವು ಯಾವಾಗಲೂ ಕೂಡ 19(2) ನೋಡಬೇಕು. ವಿವೇಕಯುಕ್ತ ನಿರ್ಬಂಧನೆಗಳನ್ನು ನನ್ನ ಮಾತಿನ ಮೇಲೆ, ನನ್ನ ಬರಹದ ಮೇಲೆ, ನನ್ನ ವಿವೇಚನಾ ಶಕ್ತಿಯ ಮೇಲೆ, ನನ್ನ ಏನೇನೆಲ್ಲ ಕ್ರಿಯೇಟಿವಿಟಿ ಇದೆಯೋ ಅದರ ಮೇಲೆಲ್ಲವೂ ಕೂಡ ಇದು ಉಪಯೋಗ ಆಗತ್ತಾ ಅನ್ನೋದನ್ನ ಯೋಚನೆ ಮಾಡಬೇಕು. ನಾನು ಯೋಚನೆ ಮಾಡ್ತಾ ಇದ್ದೆ, ಟಿವಿ ಮತ್ತೆ ಮಾಧ್ಯಮದಲ್ಲಿ ಇನ್ಮೇಲೆ ರಂಗಣ್ಣ ಆಗಲಿ, ಅಜಿತ್ ಹನ್ಮಕ್ಕನವರಾಗಲಿ, TV9 ರಂಗನಾಥ್ ಆಗಲಿ, ಅಥವಾ RTVಯ ಚಾನೆಲ್ಗಳನ್ನವರಾಗಲಿ, ಅಥವಾ ಗ್ಯಾರಂಟಿ TV ರಾಜಕ್ಕನ ಪಂಚಾಯಿತಿ ಇನ್ಮೇಲೆ ನಡೆಯಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿಗೆ ಕರೆದವರು ನಮ್ಮನ್ನ ಮಾತನಾಡಿಸೋವಾಗ ನಾವು ಮಾತನಾಡುವಂಥ ಭಾಷೆಗಳನ್ನ ನೀವು ಪ್ರಚಾರ ಮಾಡಿದ್ರಿ. ಪ್ರಚಾರವನ್ನ ಮಾಡೋದ್ರ ಜೊತೆಗೆ ಪ್ರಸರಣವು ತುಂಬ ದೊಡ್ಡದಾಗಿತ್ತು. ಹಾಗಾಗಿ ಅದು ದೇಶ ಭಾಷಣದ ಭಾಗವಾಗಿ ನಿಮ್ಮ ಸಂಸ್ಥೆ ನೀವು ಕೂಡ ಈ ಅಪರಾಧಕ್ಕೆ ಒಳಪಡ್ತೀರಿ ಅನ್ನುವಂಥ ಸಾಧ್ಯತೆಗಳು ಇದರಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ವಿವರಣೆಯನ್ನ ಕೊಡಬೇಕು ಅಂತ ನಾನು ಕೇಳ್ತೀನಿ. ಯಾಕೆಂದ್ರೆ ಇದರಲ್ಲಿ ಅವರು ಹೇಳಿರುವಂಥದ್ದು ಹಾಗೇ ಇದೆ. ಇದಕ್ಕೆ ಪೂರಕವಾಗಿ ದ್ವೇಷ ಅಪರಾಧದ ವಿಷಯ ವಸ್ತುಗಳನ್ನು ಬ್ಲಾಕ್ ಮಾಡುವ, ನೋಡಿ ಹೇಗಿದೆ, ಗೊತ್ತುಪಡಿಸಿದ ಅಧಿಕಾರಿಯು ಸರ್ಕಾರದ ಅಧಿಸೂಚನೆಯಂತೆ ಯಾರೇ ಸೇವಾದಾತ, ಮಧ್ಯವರ್ತಿ ವ್ಯಕ್ತಿ ಸಂಸ್ಥೆಗೆ ವಿದ್ಯುನ್ಮಾನ ಮಾಧ್ಯಮವನ್ನು ಒಳಗೊಂಡಂತೆ ತನ್ನ ಡೊಮೇನ್ನಿಂದ ದ್ವೇಷ ಅಪರಾಧದ ವಿಷಯ ವಸ್ತುವನ್ನು ಬ್ಲಾಕ್ ಮಾಡಲು ಮತ್ತು ತೆಗೆದುಹಾಕಲು ಅಂತಂದ್ರೆ ದ್ವೇಷ ಭಾಷಣ ಅಂತ ನಿರ್ಧಾರ ಆಗೋದಾಗ್ಲಿ ಅಥವಾ ದ್ವೇಷದಿಂದ ಕೂಡಿದೆ ಅಂತ ಅನ್ನೋದಾಗ್ಲಿ ಯಾರು ಇದರ ವಿವೇಚನೆಗೊಳಪಡಿಸ್ತಾರೆ? ಅಂದ್ರೆ ಇದನ್ನ ನೀವು ಒಬ್ಬ ಪೊಲೀಸ್ ಅಧಿಕಾರಿಗೆ ಅಥವಾ ಒಬ್ಬ ಮೆಜಿಸ್ಟ್ರೇಟಿಯಲ್ ಪವರ್ ಇರುವಂಥವ್ರ ಕೈಗೆ ಕೊಟ್ಟು ಕಾನೂನನ್ನ ಕೆಳಗಿಳಿಸ್ತಾ ಇದ್ದೀರಲ್ಲ, ಇದೊಂದು ಜುಡಿಷಿಯಲ್ ಇದಕ್ಕೆ ರಿವ್ಯೂಗೆ ಒಳಪಡಬೇಕಾಗಿತ್ತು. ಇದನ್ನ ವಿಶೇಷವಾಗಿ ಅಂತಂದ್ರೆ ಶ್ರೇಯಾ ಸಿಂಘಾಲ್ ಕೇಸ್ನಲ್ಲಿ ಇದು ತುಂಬಾ ಚೆನ್ನಾಗಿ ಹೇಳಿದೆ. ಅದರಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ದ ಕೋರ್ಟ್ ಹೆಲ್ಡ್ ದಟ್ ರೀಸನಬಲ್ ರೆಸ್ಟ್ರಿಕ್ಷನ್ಸ್, ಇದನ್ನ ಫ್ರೀ ಸ್ಪೀಚ್ನ ಯಾವುದೇ ರೀತಿಯ ಭಂಗ ತರಬಾರ್ದು ಅನ್ನುವಂಥದ್ದನ್ನ ಶ್ರೇಯಾ ಸಿಂಘಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಕ್ಲಿಯರ್ ಆಗಿ ಹೇಳಿದೆ. ಹಾಗೇನೆ ಹಿಂದಿನ ಚೀಫ್ ಜಸ್ಟಿಸ್ ಆಗಿರುವಂಥವರು ಕೂಡ DV ಚಂದ್ರಚೂಡ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅವ್ರೇನು ಹೇಳಿದ್ದಾರೆ ಅಂದ್ರೆ, ಈ ಫ್ರೀಡಮ್ ಆಫ್ ಸ್ಪೀಚು ಚಿಲ್ಲಿಂಗ್ ಎಫೆಕ್ಟ್. ಯಾಕೆ ಅಂತಂದ್ರೆ ಚಿಲ್ಲಿಂಗ್ ಎಫೆಕ್ಟ್ ಎಲ್ಲಿ ಬರುತ್ತೆ ಅಂತಂದ್ರೆ, ನಾನು ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಎಲ್ಲಿ ಮೊಟಕುಗೊಳಿಸುತ್ತೋ ಅನ್ನುವಂತಹ ಚಿಲ್ಲಿಂಗ್ ಎಫೆಕ್ಟ್ ನಾನು ಮಾತಾಡುವಾಗ ಇರಬಾರ್ದು. ಯಾಕೆ ಅಂತಂದ್ರೆ ಮಾತನಾಡುವಾಗ ಇಲ್ಲ, ನೀರು ಬಿಸಿಯಾಗಿದೆ, ನಾನು ಮಾತನಾಡುವಾಗ ನನಗೆ ಯಾವುದೇ ಭಯ ಇರಬಾರ್ದು. ಯಾಕೆ ಅಂದರೆ ಇವ್ರು ಹೇಳಿರೋವಂಥ ಕಾನೂನುಗಳಲ್ಲಿ
ಕೊಟ್ಟಿರುವಂಥ ವಿಷಯಗಳಿದೆಯಲ್ಲ ಇದೆಲ್ಲವೂ ಹಾಗೇ ಇದೆ. ನಾನಾ ರೀತಿ ಹೆಡಿಂಗ್ಗಳಿವೆ, ಧರ್ಮ, ಜನಾಂಗ, ಜಾತಿ, ಸಮುದಾಯ, ಲಿಂಗ, ಲಿಂಗತ್ವ ಅಂತ ಹೇಳಿ. ನನಗೇನು ಭಯ ಆಗ್ತಾ ಇದೆ ಅಂತಂದರೆ, ಈಗ ಧರ್ಮದಲ್ಲಿ ನಾನು ಅದನ್ನು ವ್ಯಕ್ತಗೊಳಿಸುವಂಥ ರೀತಿ, ಅದನ್ನು ನಂದೇ ಆದಂಥ ರೀತಿ ಇಂಟರ್ಪ್ರಿಟ್ ಮಾಡ್ತೀನಲ್ಲ, ಅದೇ ತೊಂದರೆ ಏನೋ ಈಗ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ, ರಾಮ ವಾಲಿಯನ್ನ ಯಾಕೆ ಕೊಂದ ಪ್ರಶ್ನೆ ಮಾಡೋ ಹೋಗಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಾನು. ಯಾಕೆ ಅಂತಂದರೆ ನನಗೆ ನಂದೇ ಆದಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುತ್ತೆ. ನಾನು ರಾಮಾಯಣವನ್ನು ಅರ್ಥೈಸಬೇಕು, ಮಹಾಭಾರತವನ್ನು ಅರ್ಥೈಸಬೇಕು, ಗೀತೆಯನ್ನು ಅರ್ಥೈಸಬೇಕು, ಹಾಗೆ ಬೇರೆ ಧರ್ಮಗಳನ್ನು ಅರ್ಥೈಸುವಂಥ ಸ್ವಾತಂತ್ರ್ಯವನ್ನು ಇದು ಕರ್ಸ್ಕೊಳ್ತಾ ಇದೆ. ಅದು ನನಗೆ ಇಲ್ಲಿ ವಿವೇಚನಾ ಶಕ್ತಿ ಅಂತ ಹೇಳೋದು. ಹಾಗಾಗಿ ಯಾವುದನ್ನ ಇವರು ಅರ್ಥೈಸಬೇಕು, ಅರ್ಥೈಸಬಾರ್ದು, ಏನು ಮಾತನಾಡಬೇಕು, ಮಾತನಾಡಬಾರ್ದು ಅಂಥೇಳಿ ಎಲ್ಲದರ ಬಗ್ಗೆನೂ ಹೇಳ್ತಾ ಇದ್ದಾರೆ. ಇಲ್ಲಿ ನಾನು ಹೇಳ್ತೀನಿ, ಈಗ ಸಿನಿಮಾ ಗೀತ್ನಲ್ಲಿ ಹೋಗೆಲೋ ಶಿಖಂಡಿ ಅಂತಾರೆ. ಹಾಗಾದ್ರೆ ಆ ಪದನ ಇಲ್ಲಿ ಲಿಂಗತ್ವ ಅಂತಿದೆ, ಉಪಯೋಗಿಸಬಾರ್ದಾ? ಒಂದು ಚಿತ್ರಗೀತೆ ಬಂದಿರುವಂಥದ್ದು, ಅಷ್ಟು ಒಳ್ಳೆ ಡೈಲಾಗ್ ಡೆಲಿವರಿ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ದಾರೆ. ಮುಂದೇನಾಗುತ್ತೆ? ನಾನು ನನ್ನ ಭಾಷಣದಲ್ಲಿ ಅದನ್ನು ಉಪಯೋಗಿಸಿದ್ರೆ ಯಾರಿಗೋ ನೋವಾಯಿತು, ಅವ್ರು ಕಂಪ್ಲೇಂಟ್ ಕೊಟ್ಟರೆ ನನ್ನ ಮೇಲೆ ಕೇಸ್ ಆಗುತ್ತೆ, ಕಾಗ್ನಿಸಬಲ್ ಅಫೆನ್ಸ್, ನಾನ್ ಬೇಲಬಲ್. ಹಾಗೇನೆ ನಾನು ಹುಟ್ಟಿರುವಂಥ ಜಾಗವನ್ನು ಯಾರು ಬೇಕಾದರೂ ಹೇಳ್ಬೋದು, ನೀನೊಬ್ಬ ಪಟ್ಟಣದವನು, ನಿನಗೇನೋ ಗೊತ್ತು ಹಳ್ಳಿದು, ಸಹಜ ಅದು, ಅದರಲ್ಲೇನಿದೆ ವಿಶೇಷ. ಹಾಗೇನೆ ಇದನ್ನ ನೀವು ಇದರೊಳಗಡೆ ತಂತು ಅಂದರೆ ಮಾತನಾಡುವಂತಹ ಸಂದರ್ಭದಲ್ಲಿ ನಾನು ಪ್ರೂವ್ ಮಾಡಬೇಕು. ನಾನು ಏನಂತ ಪ್ರೂವ್ ಮಾಡಬೇಕು ಅಂತಂದರೆ, ನಾನು ಮಾತನಾಡೋ ಭರದಲ್ಲಿ ಇದನ್ನು ಮಾತನಾಡದೆ ನನಗೆ ಅವನನ್ನು ಹರ್ಟ್ ಮಾಡುವಂಥ ಯಾವುದೇ ರೀತಿಯಾದಂತಹ ಭಾವನೆ ಇರಲಿಲ್ಲ ಅಂಥೇಳಿ. ಎಂಥ ವಿಚಿತ್ರವಾಗಿದೆ ನೋಡಿ ಸಭಾಪತಿಗಳೇ. ಹಾಗೇನೆ ಈ ನ್ಯೂನ್ಯತೆ, ನಾನು ಹೇಳುವಂಥದ್ದು, ಈ ನ್ಯೂನ್ಯತೆಗಳ ಬಗ್ಗೆ ಮಾತನಾಡುವಾಗ ನಮ್ಮ ತುಂಬ ದಾಸವರಣ್ಯರೇ ಹೇಳಿದ್ದಾರೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತೇಳಿ. ಈಗ ನಾನು ಯೋಚನೆ ಮಾಡಬೇಕು, ಆಚಾರವಿಲ್ಲದ ನಾಲಿಗೆ ಅಂತ ಹೇಳಿದ್ರೆ ರಾಜಕಾರಣಿಗಳಿಗೆ ಏನಾದರೂ ಹೇಳಿದ್ರೆ, ನಿಮ್ಗೇನು ಆಚಾರ ಇಲ್ಲದೆ ಇರೋವಂಥವ್ರು, ನಾಲ್ಗೆ ಮೇಲೆ ಹಿಡ್ತಾ ಇಲ್ಲದೆ ಇರೋರು ಅಂತ ಯಾರಾದರೂ ನನ್ನ ಮೇಲೆ ಕೇಸ್ ಹಾಕ್ಬಹುದೇನೋ ಅನ್ನೋಂಥ ಭಯ ಮಾತನಾಡೋನ್ಗಾಗತ್ತೆ. ಅವನು ಇದನ್ನ ಮಾತನಾಡೋ ಹಾಗೇ ಇಲ್ಲ. ಹಾಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಂದರೆ ನಾವು ಎಂಥ ನಾಟಕಗಳನ್ನು ನೋಡ್ತಾ ಇದ್ವಿ ಅಂತಂದರೆ, ನಡುಬೀದಿ ನಾರಾಯಣ, ಮಕ್ಮಲ್ ಟೋಪಿ, ಈ ಥರದ ಅದರಲ್ಲಿ ವಾಚಾಮ ಗೋಚರವಾಗಿ ಅವರು ರಾಜಕಾರಣಿಗಳನ್ನು, ವ್ಯವಸ್ಥೆಯನ್ನು ತಗೊಂಡು ಜಾಲಾಡ್ತಾ ಇದ್ರು. ಸರಿ ಹೋಗಲಿ ಎನ್ನುವಂಥ ಮನಸ್ಥಿತಿ ಇತ್ತೇ ಹೊರತು ಅದರಲ್ಲಿ ಬೇರೆ ಏನೂ ಇರಲಿಲ್ಲ. ಆದರೆ ಇವತ್ತು ಆ ರೀತಿ ನಾಟಕಗಳನ್ನು ಆಡುವಾಗ ಅವರು ಸ್ಕ್ರಿಪ್ಟ್ ಬರೆದು ಕೊಡಬೇಕಾಗತ್ತೆ. ನಾನು ಏನು ಮಾತನಾಡ್ತೀನಿ, ಇದರಲ್ಲಿ ಏನು ಡೈಲಾಗ್ ಡೆಲಿವರಿ ಮಾಡ್ತೀನಿ. ಮಾಸ್ಟರ್ ಹಿರಣ್ಣಯ್ಯನವರು ಸಂದರ್ಭಕ್ಕೆ ಅನುಗುಣವಾಗಿ, ಆ ಪರಿಸ್ಥಿತಿಗೆ ಅನುಗುಣವಾಗಿ ಏನು ಬಂತೋ ಆ ಡೈಲಾಗನ್ನು ಡೆಲಿವರಿ ಮಾಡ್ತಾ ಇದ್ರು. ಅಂದರೆ ಆ ಡೈಲಾಗನ್ನು ಡೆಲಿವರಿ ಮಾಡಬೇಕು ಅಂದರೆ ಸರ್ಕಾರದ ಅನುಮತಿಯನ್ನು ತಗೋಬೇಕು. ಅದರಲ್ಲಿ ಬೇರೆ ಏನನ್ನೂ ಹೇಳೋಗಿಲ್ಲ. ನಾನು ಈ ರೀತಿಯ ಸಂಗತಿಗಳನ್ನು ಇದರಲ್ಲಿ ಯಥೇಚ್ಛವಾಗಿ ಹಾಕಿದ್ದಾರೆ. ಅಂದರೆ ಇದರಲ್ಲಿ ಆಂಬಿಗ್ಯುಟಿಯಿಂದ ಕೂಡಿದೆ, ಕ್ಲಾರಿಟಿಗಳ ಕೊರತೆ ಇದೆ. ಹಾಗೆಯೇ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರು ವ್ಯಕ್ತಪಡಿಸುವಂಥ ಭಾವನೆಗಳಿಗೆ ಧಕ್ಕೆಯನ್ನು ತರ್ತಾ ಇದೆ. ನೀವೆಲ್ಲೋ ಒಂದು ಕಡೆ ಕಾನೂನನ್ನು ದ್ವೇಷ ಭಾಷಣ ಅಂತ ಮಾಡಕ್ಕೆ ಹೋಗಿ, ಮತ್ತೆ ದ್ವೇಷದ ಪ್ರತಿಬಂಧಕವನ್ನು, ದ್ವೇಷ ಅಪರಾಧಗಳನ್ನು ತರಕ್ಕೆ ಹೋಗಿ ವ್ಯಕ್ತಿ ಸ್ವಾತಂತ್ರ್ಯವನ್ನು ಪೂರ್ತಿ ಹರಣ ಮಾಡ್ತಾ ಇದ್ದೀರಿ. ಅಂದರೆ ನೀವು ಸಮಸ್ಯೆಯ ಪರಿಹಾರವನ್ನು ಹುಡುಕೋ ಬದಲು ಸಮಸ್ಯೆಯ ಮೂಲಕ್ಕೆ ಕೊಡಲಿ ಪೆಟ್ಟನ್ನು ಕೊಡ್ತಾ ಇದ್ದೀರಿ ಅನ್ನುವಂಥದ್ದು ನಂದು ಸ್ಪಷ್ಟವಾದಂಥ ಮಾತುಗಳಾಗಿದೆ. ಮತ್ತು ಇವರು ಮಾತನಾಡುವಂಥ ಭರದಲ್ಲಿ ನಾವು ಹೇಳಿದ್ವಿ, ಒಬ್ಬ ವ್ಯಕ್ತಿ ಏನು ಬೇಕಾದರೂ ಮಾಡಿರಬಹುದು. ಆ ವ್ಯಕ್ತಿಯನ್ನು ಹಿಡಿದು ನಾನು ಇತಿಹಾಸವನ್ನು ಹೇಳ್ತೀನಿ ಅಂದರೆ, ಹಾಗಾದರೆ ಇತಿಹಾಸದ ಬಗ್ಗೆ ನಾನೇನು ಮಾತನಾಡೋಗೆ ಇಲ್ವಾ? 1947ರಲ್ಲಿ ಏನಾಯಿತು, 1857ರಲ್ಲಿ ಏನಾಯಿತು, ನಾನು ಹೇಳೋ ಹಾಗಿಲ್ವಾ? ಅದು ನನಗೆ ರೆಸ್ಟ್ರಿಕ್ಷನ್. 1962ರ ಯುದ್ಧದಲ್ಲಿ ಏನಾಯಿತು, ಆ ಯುದ್ಧದಲ್ಲಿ ಯಾಕೆ ಆ ಥರ ಆಯಿತು, ಆ ಯುದ್ಧದಲ್ಲಿ ಯಾರಿಗೆ ಸೋಲಾಯಿತು, ಕಾರಣ ಕೊಡೋ ಹಾಗಿಲ್ವಾ? 1977ರ ಎಮರ್ಜೆನ್ಸಿ ಬಗ್ಗೆ ಮಾತನಾಡೋದು, ನಾನು ನನ್ನದೇ ಆದಂಥ ರೀತಿಯಲ್ಲಿ ಅದನ್ನು ಅರ್ಥೈಸೋದು ಬೇಡವಾ? ಹಾಗೇನೆ ಈ ದೇಶದಲ್ಲಿ ನಾನಾ ರೀತಿ ನಡೆದಿದೆ. ಬೋಫೋರ್ಸ್ ಗಂಡೀಲಿಂದ ಹಿಡಿದು 100 ಅದನ್ನು ನಾನು ಎಲ್ಲೂ ಮಾತನಾಡೋ ಹಾಗಿಲ್ವಾ? ಅದನ್ನ ನೀವು ವ್ಯಕ್ತಿಗತವಾಗಿ ಅದರಲ್ಲಿ ಏನ್ ಹೇಳಿದಿರಿ ನೀವು? ದ್ವೇಷ ಭಾಷಣವನ್ನ ಮಾಡುವಾಗ ಏನ್ ಸಂಬಂಧ ಹೇಳಿ, ಇಲ್ಲಿ ಸಂಬಂಧ ಇದೆ. ರಾಜ್ಯದ ಪ್ರಜೆಗಳನ್ನ ಕೋರ್ಟ್ನಾಗಿದ್ದಂತ ದಯಮಾಡಿ ಕೋರ್ಟ್ನಲ್ಲಿ ವಿಚಾರವನ್ನು ಮಾತಾಡಬೇಡಿ. ಕೋರ್ಟ್ ಯಾವುದು
ಯಾವುದೇ ಒಂದು ವಿಷಯ ಕೋರ್ಟ್ನಲ್ಲಿ ಇದ್ರೆ ಮಾತಾಡಬಾರ್ದು. ಆಯ್ತು. ಪೂರ್ವಕಲ್ಪಿತ ಹಿತಾಸಕ್ತಿ ಅಂದ್ರೇನು ಡಿಫೈನ್ ಮಾಡಿದ್ದಾರೆ ಇವರು. ಪೂರ್ವಕಲ್ಪಿತ ಹಿತಾಸಕ್ತಿ ಅಂದ್ರೆ ಬದುಕಿರುವ ವ್ಯಕ್ತಿ ಅಥವಾ ಮೃತ ವ್ಯಕ್ತಿಗಳು. ಹಾಗಾದ್ರೆ ಇತಿಹಾಸದ ಬಗ್ಗೆ ಬದುಕಿರೋ ವ್ಯಕ್ತಿ ಅಂತಂದ್ರೆ ಈಗಿರೋರ ಬಗ್ಗೆ ಯಾರ ಬಗ್ಗೆನೂ ಮಾತನಾಡೋ ಹಾಗಿಲ್ವಾ? ಹಿಂದೆ ಇದ್ದಂಥ ವ್ಯಕ್ತಿಗಳ ಬಗ್ಗೆ, ಅವರ ವ್ಯಕ್ತಿತ್ವ ಏನು ಮಾಡಿದ್ರು, ಅವರು ಸಮಾಜಕ್ಕೆ ಕೊಡುಗೆ ಏನು, ಅವರ ಲೋಪದೋಷಗಳೇನು, ಅವ್ರನ್ನ ಅರ್ಥೈಸೋದು ಬೇಡವಾ? ಹಾಗಾದ್ರೆ ಅವ್ರ ಬಗ್ಗೆ ಯಾವುದೇ ರೀತಿಯಾದಂಥ ಆರ್ಟಿಕಲ್ಗಳು ಬರೆಯೋದು ಬೇಡವಾ? ಆರ್ಟಿಕಲ್ ಬರೆದು ಬಿಟ್ರೇನೆ ತೊಂದರೆನಾ? ಇತಿಹಾಸ ಪುರುಷರ ಬಗ್ಗೆ, ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ, ಮಹಾಭಾರತದ ಬಗ್ಗೆ ಎಲ್ಲರ ಬಗ್ಗೆನೂ ಬರೀತೀವಲ್ವಾ? ಹಾಗೆ ಬರೆಯೋದ್ರಲ್ಲಿ ತಪ್ಪೇನಿದೆ? ಬರೆಯೋ ತಪ್ಪು ಏನಿದೆ ಅನ್ನೋಂಥದ್ದನ್ನ ಇಟ್ಕೊಂಡಾಗ ಯಾಕೆ ಬರೀಬಾರ್ದು? ಯಾಕೆ ಅಂತಂದ್ರೆ ನಾನು ಯೋಚನೆ ಮಾಡ್ತಾ ಇರುವಂಥ ರೀತಿ ನೀತಿಗಳೇ ಒಂದು ವೈವಿಧ್ಯಮಯವಾಗಿರುವಾಗ ಒಪ್ಕೋಬೇಕು ಅದನ್ನ. ಈ ರೀತಿನಲ್ಲಿ ಯಾಕೆ ಇರಬಾರ್ದು ಅಂತ ಹೇಳಿ ಅದನ್ನ ನಾವು ನಿರ್ಬಂಧಿಸುವಂಥದ್ದಕ್ಕೆ ಯಾಕೆ ಕಾನೂನು ತರ್ತಾ ಇದ್ದೀರಿ? ಹಾಗೇನೆ ನಾನು ಇದರಲ್ಲಿ ಮೌಖಿಕವಾಗಿ ನೋಟದಲ್ಲಿ ಲಿಖಿತ ರೂಪದಲ್ಲಿ ಆಯ್ತು, ಮೌಖಿಕವಾಗಿ ಲಿಖಿತ ರೂಪದಲ್ಲಿ ನೋಟದಲ್ಲಿ ಅಂದ್ರೆ ಇದನ್ನೆಲ್ಲ ಏನು ಅಂತ ಡಿಫೈನ್ ಮಾಡಬೇಕು. ಕಾನೂನು ನೀವು ಸುಮ್ಮನೆ ಹೇಳ್ಬಿಟ್ಟಿದ್ದೀರಿ ಅಂದ್ ಮಾತ್ರಕ್ಕೆ ತಗೊಳಕ್ ತಯಾರಿಲ್ಲ. ಇನ್ನೊಂದು ವಿಶೇಷವಾದಂಥ ಸಂಗತಿ ಅಂತಂದ್ರೆ ಎಂಥ ಗಂಭೀರವಾದಂಥದ್ದು ಸಂಗತಿ ಇದೆ ನೋಡಿ ಮಾನ್ಯ ಸಭಾಪತಿಗಳೇ. ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಅಥವಾ ವಿಶೇಷ ನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಅಥವಾ ಉಪ ಪೊಲೀಸ್ ವರಿಷ್ಠ ಅಧಿಕಾರಿ ದರ್ಜೆಗಿಂತ ಕಡಿಮೆ ಇಲ್ಲದ ಯಾರೇ ಪೊಲೀಸ್ ಅಧಿಕಾರಿಯು ಮಾಹಿತಿ ಸ್ವೀಕರಿಸಿದ ಮೇಲೆ ಮತ್ತು ಅವನು ಅನ್ನುವಂಥ ಪದನ ಹೇಗೆ ಬಳಸಿದ್ದಾರೆ? ಅವನು ನೋಡಿ, ಅವರು ಅಂತ ಬಳಸಬೇಕಾಗಿದ್ದಿಲ್ವಾ, ಆತನು ಅಂತ ಬಳಸಬೇಕಾಗಿತ್ತು. ಅಂದರೆ ನಾನು ಹೇಳೋವಂಥದ್ದು ನಮ್ಮ ಸರ್ಕಾರದ ಅಧಿಕಾರಿಗಳನ್ನ ಏಕವಚನದಲ್ಲಿ ಸಂಬೋಧಿಸ್ತಾ ಇರುವಂತಹ ಶಬ್ದ. ನಾನು ಹೇಳೋವಂಥದ್ದು ಏಕವಚನದಲ್ಲಿ ನೀವು ಸಂಬೋಧಿಸುವಂಥದ್ದನ್ನ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಮಾಡಿದ್ದೀರಿ ಸ್ವಾಮಿ. ಹಾಗಾಗಿ ನಾನು ಹೇಳೋವಂಥದ್ದು ದ್ವೇಷ ಭಾಷಣ ಅಂತಂದು ಈ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲೇ ಇದ್ರ ತಿದ್ದುಪಡಿಯನ್ನ AI ನಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಹಿ ಅಂತ ಇತ್ತು, ಅದು ಅವನು ಅಂತ ಬಂದ್ಬಿಡ್ತು. ಇದನ್ನ ನೋಡಿ ಸರಿನೋ ತಪ್ಪು ಅಂತ ಹೇಳಿ ನಾವು ಸದನದ ಮುಂದೆ ಇಡ್ತಾ ಇದ್ದೀವಿ ಅಂತ ಯೋಚನೆ ಮಾಡದೇ ಇದ್ದಾಗ, ಎಲ್ಲೋ ಒಂದು ಕಡೆ ಭಾಷಣ ಮಾಡುವಾಗ ಯಾವುದೋ ಒಂದು ರೆಫರೆನ್ಸ್ನ ತಗೊಂಡು ಮಾತನಾಡಿದ್ರೆ ನನ್ನ ಮೇಲೆ ಕೇಸ್ ಹಾಕ್ತು ಅಂದ್ರೆ ಆ ಕೇಸನ್ನ ಡಿಫೆಂಡ್ ಮಾಡುವಂಥದ್ದಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಕಾಗ್ನಿಸಬಲ್ ಅಂಡ್ ನಾನ್ ಬೈಲಬಲ್. ಅಂದ್ರೆ ಕೋರ್ಟು ನಾನು ಮಾಡಿದಂತಹ ಭಾಷಣನ ಸರಿಯೋ ತಪ್ಪೋ ಅಂತ ಕೂಡ ನೋಡಕ್ ಅಧಿಕಾರ ಇಲ್ಲ. ಯಾಕೆ ಅಂತಂದ್ರೆ ಬೈಲ್ ಇಲ್ಲ. ಬೈಲ್ ಇಲ್ದೇನೆ ಇದು ಸಂಜ್ಞೇಯವಾಗಿದೆ ಅನ್ನೋವಂಥದ್ದನ್ನ ನೀವು ಹೇಳ್ತಾ ಇದ್ದೀರಿ. ಅಂದ್ರೆ ಇದು ಎಷ್ಟು ಕಠೋರವಾಗಿದೆ ಕಾನೂನು, ಯೋಚನೆ ಮಾಡಬೇಕು. ಅದಕ್ಕೋಸ್ಕರನೇ ಈ ಕಾನೂನು ಏನ್ ಅನ್ನಿಸ್ತಾ ಇದೆ ನಮ್ಗೆ ಅಂತಂದ್ರೆ, ಮತ್ತೆ ನಾವು ಎಮರ್ಜೆನ್ಸಿ ಕಾಲಕ್ಕೆ ಹೋಗ್ತಾ ಇದ್ದೀವಿ. ಆ ಕಾಲಘಟ್ಟದಲ್ಲಿ ಹೇಗೆ ಎಲ್ಲ ಪತ್ರಿಕೆಗಳನ್ನ ನಿರ್ಬಂಧ ಮಾಡಿತ್ತೋ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನಿರ್ಬಂಧ ಮಾಡಿತ್ತೋ, ಎಲ್ಲ ರಾಜಕೀಯ ನಾಯಕರು ಕೂಡ ಒಳಗಡೆ ಹಾಕಿತ್ತೋ, ಆ ರೀತಿಯ ಸ್ಥಿತಿಯನ್ನ ನೀವು ಇಲ್ದೇನೆ ನಿರ್ಮಾಣ ಮಾಡ್ಬಿಡ್ತಾ ಇದ್ದೀರಲ್ಲ ಸ್ವಾಮಿ. ಯೋಚನೆ ಮಾಡಬೇಕು. ಒಂದು ಕಾನೂನು ತಂದಾಗ ನೀವಾದ್ರೂ ತನ್ನಿ, ನಾನಾದ್ರೂ ತನ್ನಿ, ಅದು ಲಿಟ್ಮಸ್ ಟೆಸ್ಟ್ ನ ಪಾಸ್ ಆಗ್ತಾ ಇದೆಯಾ? ನಾಳೆ ಇದನ್ನ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದಾಗ ಈ ಎಲ್ಲ ಸಂಗತಿಗಳನ್ನು, ಅಂದ್ರೆ ನಾನು 19(2) ಹೇಳಿದಂತ ವಿವೇಕಯುಕ್ತ ನಿರ್ಬಂಧಗಳನ್ನ ಒಳಗೊಂಡಿದ್ಯಾ ಅಥವಾ ವಿವೇಕಯುಕ್ತವಲ್ಲದ ನಿರ್ಬಂಧಗಳನ್ನ ಒಳಗೊಂಡಿದ್ಯಾ ಅನ್ನೋದನ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾ ನಾನು ಈ ಒಂದು ವಿಧೇಯಕವನ್ನ ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೀನಿ ಮಾನ್ಯ ಸಭಾಪತಿಗಳೇ. ಪೂಜಾರ್ ಅವಕಾಶಕ್ಕಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ ಮಾನ್ಯ ಸಭಾಪತಿಗಳೇ.